ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಜುಲೈ 10ರಿಂದನೇ ಶುರು ಅಂತಲೇ ಹೇಳ್ಬೋದು. ಶನಿ ಬಲದಿಂದ ವೃಷಭ ರಾಶಿಯವರಿಗೆ ರಾಜಯೋಗ. ಯಾವುದರಲ್ಲಿ ಸ್ನೇಹಿತರೆ ಯೋಗವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ವೃಷಭ ರಾಶಿಯವರು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ದೀರಾ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಸ್ನೇಹಿತರೆ ಓಂ ಶಾಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಏನೇ ಇದ್ದರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಈ ಅದೃಷ್ಟ ರಾಶಿಗಳು ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರಾದರೂ ಇದ್ದರೆ ದಯವಿಟ್ಟು ಅವ್ರಿಗೆ ತಪ್ಪದೇ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ವೃಷಭ ರಾಶಿಯವರಿಗೆ ಮಾಸಿಕ ಭವಿಷ್ಯ ಬಗ್ಗೆ ಹೇಳೋದಾದರೆ, ವೃಷಭ ರಾಶಿಯ ಮಾಸಿಕ ಭವಿಷ್ಯ ಜುಲೈ 2026. ಜುಲೈ 2026ರ ಪ್ರಮುಖ ವಿಷಯಗಳ ಬಗ್ಗೆ ಹೇಳೋದಾದರೆ, ಕಟಕ ರಾಶಿಯಲ್ಲಿ ಗುರುವು ಸಂವಹನ, ಧೈರ್ಯ, ಸಣ್ಣ ಪ್ರಯಾಣ ಮತ್ತು ಕೌಶಲ್ಯಗಳನ್ನು ಬಲಪಡಿಸುತ್ತದೆ. ಇದು ಜುಲೈ 2026ರ ಪ್ರಮುಖ ರಕ್ಷಣಾತ್ಮಕ ಅಂಶವಾಗುತ್ತದೆ. ಇನ್ನು ಮಂಗಳವು ಮೊದಲ ಮನೆಯನ್ನು ಸಕ್ರಿಯಗೊಳಿಸುತ್ತದೆ. ವೃಷಭ ರಾಶಿಯಲ್ಲಿರುವಂತಹ ಮಂಗಳವು ಗುರುತು, ಆತ್ಮವಿಶ್ವಾಸ ಮತ್ತು ಆರೋಗ್ಯಕ್ಕೆ ಶಕ್ತಿಯನ್ನು ತರುತ್ತದೆ. ಆದರೆ ಅದಕ್ಕೆ ತಾಳ್ಮೆ ಮತ್ತು ಎಚ್ಚರಿಕೆಯ ಮಾತು ಕೂಡ ಅಗತ್ಯವಾಗಿರುತ್ತದೆ. ಇನ್ನು 11ನೇ ಮನೆಯನ್ನು ಶನಿ ಪರೀಕ್ಷಿಸುತ್ತಾನೆ. ಮೀನರಾಶಿಯಲ್ಲಿ ಶನಿ ಸಂಚಾರ. ಶನಿಯು ಲಾಭ, ಜಾಲಗಳು, ಅಣ್ಣ ತಮ್ಮಂದಿರು ಮತ್ತು ಆಸೆಗಳನ್ನು ಈಡೇರಿಸುವಂತಹ ವಿಷಯಗಳಲ್ಲಿ ಶಿಸ್ತನ್ನು ಕೇಳುತ್ತಾನೆ. ನಿರಂತರ ಪ್ರಯತ್ನದ ಮೂಲಕ ನಿಧಾನಗತಿಯ ಪ್ರಗತಿ ಇನ್ನೂ ಸಾಧ್ಯ ಎಂದು ಗ್ರಹಗಳ ಸೂಚನೆ. ಇನ್ನು 4ನೇ ಮನೆಯ ಮೇಲೆ ಕೇತುವಿನ ಪ್ರಭಾವ ಬೀರುತ್ತದೆ. ಸಿಂಹ ರಾಶಿಯಲ್ಲಿ ಕೇತು ಮನೆ, ಆಸ್ತಿ, ವಾಹನಗಳು ಮತ್ತು ಆಂತರಿಕ ಶಾಂತಿಯಲ್ಲಿ ನಿಲ್ಪತ್ತೆ ಅಥವಾ ಅನಿಶ್ಚಿತತೆಯನ್ನು ಉಂಟು ಮಾಡಬಹುದು. ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಶಾಂತ ನಿರ್ಧಾರಗಳು ಸಹಾಯವನ್ನು ಮಾಡಲಿದೆ. ಇನ್ನು ಅದೇ ರೀತಿ ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಹೇಳೋದಾದರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಜುಲೈ 2026ರಲ್ಲಿ ನೋಡಲಿದ್ದೀರಿ ಅಂದರೆ, ಜುಲೈ 2026 ವೃಷಭ ರಾಶಿಯವರಿಗೆ ಪ್ರಾಯೋಗಿಕ ಮತ್ತು ಪರಿವರ್ತನಾಶೀಲ ತಿಂಗಳು. 3ನೇ ಮನೆಯಲ್ಲಿ ಗುರುಗ್ರಹದಿಂದ ಬಲವಾದಂತಹ ಬೆಂಬಲ ಸಿಗುತ್ತದೆ. ಇದು ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು ಮತ್ತು ಕೌಶಲ್ಯಗಳಿಗೆ ಸಂಬಂಧಿಸಿದಂತಹ ಸ್ನೇಹಿತರ ವಿಷಯಗಳನ್ನು ಸುಧಾರಿಸುತ್ತದೆ. ಅದೇ ಸಮಯದಲ್ಲಿ 1ನೇ ಮನೆಯಲ್ಲಿರುವ ಮಂಗಳವು ನಿಮ್ಮನ್ನು ಸಕ್ರಿಯ, ನೇರ ಮತ್ತು ಕೆಲವೊಮ್ಮೆ ತಾಳ್ಮೆ ಇಲ್ಲದವರನ್ನಾಗಿ ಮಾಡಬಹುದು. 11ನೇ ಮನೆಯಲ್ಲಿ ಶನಿಯು ಆತುರದ ನಿರ್ಧಾರಗಳಿಗಿಂತ ನಿಧಾನ ಮತ್ತು ಸ್ಥಿರವಾದ ಕೆಲಸ ಉತ್ತಮ ಎಂದು ನಿಮಗೆ ನೆನಪಿಸುತ್ತದೆ. ಈ ತಿಂಗಳು ಪ್ರಗತಿಯನ್ನು ನೀಡಬಹುದು, ಆದರೆ ನೀವು ಧೈರ್ಯ ಮತ್ತು ತಾಳ್ಮೆಯನ್ನು ಸಂಯೋಜಿಸಿದಾಗ ಮಾತ್ರ ಫಲಿತಾಂಶಗಳು ಸ್ಥಿರವಾಗಿರುತ್ತದೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ಗ್ರಹಗಳ ಸಂಚಾರ ಯಾವ ರೀತಿ ಇರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಅದರಿಂದಾಗುವಂತಹ ಪ್ರಭಾವವನ್ನು ವೃಷಭ ರಾಶಿಯವರು ನೋಡಲಿದ್ದೀರಿ ಸ್ನೇಹಿತರೆ. ಶನಿ 11ನೇ ಮನೆಯಲ್ಲಿ ಸಂಚಾರ ಮೀನರಾಶಿಯಲ್ಲಿ ಈ ತಿಂಗಳ ಪೂರ್ತಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಲಾಭ, ಜಾಲ, ಅಣ್ಣ ತಮ್ಮಂದಿರು ಮತ್ತು ಆಸೆಗಳನ್ನು ಈಡೇರಿಸುವಲ್ಲಿ ತಾಳ್ಮೆ ಅಗತ್ಯ ಎಂದು ಗ್ರಹ ಸೂಚನೆ ಕೊಡ್ತಾ ಇದೆ. ಇನ್ನು ರಾಹು 10ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ ತಿಂಗಳ ಪೂರ್ತಿ.
ವೃತ್ತಿ, ಅಧಿಕಾರ, ಖ್ಯಾತಿ ಮತ್ತು ಸಾರ್ವಜನಿಕ ಸ್ಥಾನಮಾನದ ಮೂಲಕ ಅಸಾಮಾನ್ಯ ಅವಕಾಶಗಳು ಮತ್ತು ಆಸೆಗಳು ಉದ್ಭವಿಸುತ್ತದೆ. ಕೇತು 4ನೇ ಮನೆಯಲ್ಲಿ ಸಂಚಾರ. ಸಿಂಹ ರಾಶಿಯಲ್ಲಿ ಈ ತಿಂಗಳ ಪೂರ್ತಿ ಮನೆ, ಆಸ್ತಿ, ವಾಹನಗಳು ಮತ್ತು ಆಂತರಿಕ ಶಾಂತಿಯಲ್ಲಿ ನಿಲ್ಪತ್ತೆ ಅಥವಾ ಅನಿಶ್ಚಿತತೆಯನ್ನು ಅನುಭವ ತರಲಿದೆ. ಇನ್ನು ಅದೇ ರೀತಿ ಬುಧ ಸ್ನೇಹಿತರೆ, ಮೇಯ್ನಾಗಿ ಬುಧ ಹೇಳೋದಾದರೆ ಸ್ನೇಹಿತರೆ 3ನೇ ಮನೆಯಲ್ಲಿ ಸಂಚಾರ ಜುಲೈ ತಿಂಗಳಲ್ಲಿ ಸರಿಸುಮಾರು ಸ್ನೇಹಿತರೆ ಕರ್ಕ ರಾಶಿಯಿಂದ ಮಿಥುನ ರಾಶಿಗೆ ಸ್ಥಳಾಂತರಗೊಳ್ಳುತ್ತದೆ. ಸಂವಹನ ಮತ್ತು ನಿರ್ಧಾರಗಳು, ಸಂವಹನ ಧೈರ್ಯ, ಸಣ್ಣ ಪ್ರಯಾಣಗಳು, ಕೌಶಲ್ಯಗಳು ಮತ್ತು ಆದಾಯ, ಮಾತು ಮತ್ತು ಕುಟುಂಬದ ಹಣಕಾಸಿನೊಂದಿಗೆ ಸಂಪರ್ಕವನ್ನು ಹೊಂದಿದೆ. ಇನ್ನು ಶುಕ್ರ 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಏನೆಲ್ಲ ಪ್ರಭಾವವನ್ನು ಬೀರಲಿದೆ ಶುಕ್ರ ಗ್ರಹ ಅಂದರೆ, ಕಟಕ ರಾಶಿಯಲ್ಲಿ ಜುಲೈ 4ರಿಂದನೇ ಸಂಚಾರವನ್ನು ಮಾಡುತ್ತಿದೆ. ನಂತರ ಸಿಂಹ ರಾಶಿಯಲ್ಲಿ ಮೊದಲು ಸಂವಹನ, ನಂತರ ಧೈರ್ಯ, ಸಣ್ಣ ಪ್ರಯಾಣಗಳು ಮತ್ತು ಕೌಶಲ್ಯಗಳ ಮೂಲಕ ಸಾಂತ್ವನವನ್ನು ತರುತ್ತದೆ. ನಂತರ ಮನೆ, ಆಸ್ತಿ, ವಾಹನಗಳು ಮತ್ತು ಆಂತರಿಕ ಶಾಂತಿಯ ಮೂಲಕ ಎಚ್ಚರಿಕೆಯನ್ನು ನೀಡುತ್ತಿದೆ. ಇನ್ನು ಮಂಗಳ 1ನೇ ಮನೆಯಲ್ಲಿ ಸಂಚಾರ. ವೃಷಭ ರಾಶಿಯಲ್ಲಿ ಈ ತಿಂಗಳ ಪೂರ್ತಿ ಗುರು ತನ್ನ ಆತ್ಮವಿಶ್ವಾಸವನ್ನು ಮತ್ತು ಆರೋಗ್ಯವನ್ನು ಚೈತನ್ಯಗೊಳಿಸುತ್ತದೆ, ಆದರೆ ಅಸಹನೆಯನ್ನು ನಿಯಂತ್ರಿಸಬೇಕು. ಇನ್ನು ಸೂರ್ಯ 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಿಥುನ ರಾಶಿಯಲ್ಲಿ ಜುಲೈ 16ರವರೆಗೆ ಮತ್ತು ನಂತರ ಕರ್ಕ ರಾಶಿಯವರಾಗಿ ಆದಾಯ, ಮಾತು ಮತ್ತು ಕುಟುಂಬದ ಹಣಕಾಸುಗಳಿಂದ ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು ಮತ್ತು ಕೌಶಲ್ಯಗಳತ್ತ ಗಮನವನ್ನು ಬದಲಾಯಿಸುತ್ತದೆ. ಇನ್ನು ಗುರು 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ತಿಂಗಳ ಪೂರ್ತಿ ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಉತ್ತುಂಗದಲ್ಲಿರುತ್ತದೆ. ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು, ಕೌಶಲ್ಯಗಳನ್ನು ಬೆಂಬಲಿಸುತ್ತದೆ. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ವೃಷಭ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ವ್ಯಾಪಾರ, ವ್ಯವಹಾರದ ಬಗ್ಗೆ, ಹಣಕಾಸಿನ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ಸಂವಹನ, ದಾಖಲೀಕರಣ, ಮಾರ್ಕೆಟಿಂಗ್, ಮಾಧ್ಯಮ, ಮಾರಾಟ ಮತ್ತು ಅಲ್ಪ ದೂರ ಪ್ರಯಾಣವು ಪ್ರಗತಿಯನ್ನು ತರಲಿದೆ. ನಿಮ್ಮ ಧೈರ್ಯ ಸುಧಾರಿಸುತ್ತದೆ, ಆದರೆ ಅತಿಯಾದ ಭರವಸೆಗಳನ್ನು ನೀಡುವುದನ್ನು ತಪ್ಪಿಸಿ. ತಿಂಗಳ ದ್ವಿತೀಯಾರ್ಧವು ಹೆಚ್ಚು ನಿರ್ಣಾಯಕವಾಗಿರುತ್ತದೆ, ಏಕೆಂದರೆ ಸೂರ್ಯನು ಕರ್ಕ ರಾಶಿಯಲ್ಲಿ ಉತ್ತುಂಗದಲ್ಲಿರುವಂತಹ ಗುರುವಿನ ಜೊತೆ ಸೇರುತ್ತಾರೆ. ವೃಷಭ ರಾಶಿಯವರಿಗೆ ಇದು 3ನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ. ಆದ್ದರಿಂದ ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು ಮತ್ತು ಕೌಶಲ್ಯಗಳಿಗೆ ಸಂಬಂಧಿಸಿದ ವೃತ್ತಿ ನಿರ್ಧಾರಗಳು ಮುಖ್ಯವಾಗುತ್ತವೆ. 1ನೇ ಮನೆಯಲ್ಲಿ ಮಂಗಳವು ಧೈರ್ಯ ಮತ್ತು ವೇಗವನ್ನು ನೀಡುತ್ತದೆ. ಆದಾಗ್ಯೂ ಹಿರಿಯರು, ಕ್ಲೈಂಟ್ಗಳು ಅಥವಾ ಸಹೋದ್ಯೋಗಿಗಳೊಂದಿಗೆ ಕಠಿಣವಾಗಿ ಮಾತನಾಡುವುದನ್ನು ತಪ್ಪಿಸಿ. ಇದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವವಾಗಬಹುದು. 11ನೇ ಮನೆಯಲ್ಲಿ ಶನಿಯ ಸ್ಥಾನವು ಕೆಲವು ಫಲಿತಾಂಶಗಳನ್ನು ವಿಳಂಬಗೊಳಿಸಬಹುದು, ಆದರೆ ಇದು ನಿಮಗೆ ಹೆಚ್ಚು ಪ್ರಬುದ್ಧ ಕೆಲಸದ ಮಾದರಿಯನ್ನು ನಿರ್ಮಿಸಲು ಸಹಾಯವನ್ನು ಮಾಡಲಿದೆ. ವೃತ್ತಿ ಜೀವನದಲ್ಲಿ ವೃಷಭ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದೇ ರೀತಿ ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದರೆ ಮತ್ತು ವೈಯಕ್ತಿಕ ಸಂಬಂಧ ಬಗ್ಗೆ ಹೇಳೋದಿದ್ರೆ, ನೀವು ಒಡ ಹುಟ್ಟಿದವರು ಮತ್ತು ಸಂಬಂಧಿಕರೊಂದಿಗೆ ಹೆಚ್ಚು ಸಂವಹನ ನಡೆಸಬಹುದು. ಕುಟುಂಬದೊಂದಿಗೆ ಸಣ್ಣ ಪ್ರವಾಸಗಳು ಸಾಧ್ಯ. ತಿಂಗಳ ಆರಂಭದಲ್ಲಿ ಶುಕ್ರ ರಾಶಿ ಬದಲಾಗುವುದರಿಂದ ಭಾವನಾತ್ಮಕ ಉಷ್ಣತೆ ಹೆಚ್ಚಾಗುತ್ತದೆ. ಆದರೆ 4ನೇ ಮನೆಯಲ್ಲಿ ಕೇತು ಮನೆ, ಆಸ್ತಿ, ವಾಹನಗಳು ಮತ್ತು ಆಂತರಿಕ ಶಾಂತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ದೂರ ಅಥವಾ ಗೊಂದಲವನ್ನು ಉಂಟು ಮಾಡಬಹುದು. ಮೃದುವಾಗಿ ಮಾತನಾಡಿ ಮತ್ತು ಪ್ರತಿಯೊಂದು ಸಣ್ಣ ವಿಷಯವನ್ನು ಚರ್ಚೆಯಾಗಿ ಪರಿವರ್ತಿಸಬೇಡಿ. ನೀವು ಮೊದಲು ಆಲಿಸಿ ನಂತರ ಪ್ರತಿಕ್ರಿಯಿಸಿದಾಗ ವೈವಾಹಿಕ ಮತ್ತು ಕುಟುಂಬ ಸಾಮರಸ್ಯವು ಸುಧಾರಿಸಲಿದೆ. ವೃಷಭ ರಾಶಿಯ ವ್ಯಕ್ತಿಗಳಿಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು. ಅಂದರೆ ಅಡಚಣೆಯಿಂದ, ಪ್ರಾಬ್ಲಮಿಂದ, ಗೊಂದಲದಿಂದ, ಸ್ನೇಹಿತರ ಮನಸ್ತಾಪದಿಂದ ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಮತ್ತೆ ಪ್ರಾರಂಭಗೊಳ್ಳಲಿದೆ. ಒಂದು ಸಿಹಿ ಸುದ್ದಿ ಏನಂದರೆ, ನಿಮ್ಮ ಮನೆಗೆ ಚಿಕ್ಕ ವ್ಯಕ್ತಿಯ ಆಗಮನ ಅಂತಲೇ ಹೇಳ್ಬೋದು. ಅಂದರೆ ಸಂತಾನ ಭಾಗ್ಯದ ಶುಭ ವಾರ್ತೆಯನ್ನು ಕೇಳಲಿದ್ದೀರಿ ವೃಷಭ ರಾಶಿಯ ವ್ಯಕ್ತಿಗಳು. ಇನ್ನು ಅದೇ ರೀತಿ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಮನೆಯಿಂದ ಅಧ್ಯಯನ, ಆಸ್ತಿ ಸಂಬಂಧಿತ ಶಿಕ್ಷಣ, ವಾಹನಗಳು, ಎಂಜಿನಿಯರಿಂಗ್, ಮೂಲಭೂತ ಅಂಶಗಳು ಮತ್ತು ಶೈಕ್ಷಣಿಕ ಸ್ಥಿರತೆ ಸುಧಾರಿಸುತ್ತದೆ.
ಬುಧನ ಚಲನೆಯು ಪರಿಷ್ಕರಣೆ, ಚರ್ಚೆ ಮತ್ತು ಲಿಖಿತ ಅಭ್ಯಾಸದ ಮೂಲಕ ಕಲಿಕೆಗೆ ಸಹಾಯವನ್ನು ಮಾಡಲಿದೆ. ಆದಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುವಂತಹ ವಿದ್ಯಾರ್ಥಿಗಳು ನಿಗದಿತ ವೇಳಾಪಟ್ಟಿಯನ್ನು ಕಾಯ್ದುಕೊಳ್ಬೇಕು. ಇತರರೊಂದಿಗೆ ಹೋಲಿಕೆ ಮಾಡುವುದನ್ನು ಆದಷ್ಟು ತಪ್ಪಿಸಿ ಒಂದೊಂದೇ ವಿಷಯವನ್ನು ಪೂರ್ಣಗೊಳಿಸುವತ್ತ ಗಮನ ಹರಿಸಿ ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. ಪ್ರತಿದಿನ ಕಷ್ಟಪಡಿ, ಗುರು ಹಿರಿಯರನ್ನು ಗೌರವಿಸಿ, ತಂದೆ ತಾಯಿಯ ಮಾತನ್ನು ಪಾಲಿಸಿ. ಶಿಕ್ಷಕರು, ಹಿರಿಯರು ಅಥವಾ ಮಾರ್ಗದರ್ಶಕರ ಮಾರ್ಗದರ್ಶನ ಈ ತಿಂಗಳು ತುಂಬ ಉಪಯುಕ್ತವಾಗಬಹುದು. ಇದರಿಂದ ಮುಂದಿನ ದಿನಗಳಲ್ಲಿ ಉನ್ನತ ಅಂಕವನ್ನು ಗಳಿಸಬಹುದು. ನಿಮ್ಮ ಭವಿಷ್ಯದಲ್ಲಿ ಒಂದು ಚೇಂಜಸನ್ನು ನೋಡಬಹುದು. ಸೊ ಹಾಗಾಗಿ ವಿದ್ಯಾರ್ಥಿಗಳು ಕಷ್ಟಪಡಿ, ಮುಂದಿನ ದಿನ ಅದೃಷ್ಟದ ಫಲ ನೀವೇ ನೋಡಲಿದ್ದೀರಿ. ವಿದ್ಯಾರ್ಥಿಗಳಿಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ವೃಷಭ ರಾಶಿಯವರಿಗೆ ಗ್ರಹಗಳ ಸಂಚಾರದ ಸಮಯದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಮೊದಲನೇದಾಗಿ ಕಿವಿ, ಕರುಳುಗಳು, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ರಕ್ತ ಪರಿಚಲನೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಗಮನ ನೀಡಲೇಬೇಕು. ಮಂಗಳವು ಶಾಖ, ಕಿರಿಕಿರಿ ಮತ್ತು ಚಡಪಡಿಕೆಯನ್ನು ಹೆಚ್ಚಿಸಬಹುದು. ಆದ್ದರಿಂದ ಅನಿಯಮಿತ ಆಹಾರ ಅಂತಂದರೆ ಜಂಕ್ ಫುಡ್ಡನ್ನು ಚೆನ್ನಾಗಿ ಸೇವಿಸುವುದು ಸ್ನೇಹಿತರೆ. ಎಣ್ಣೆ ಪದಾರ್ಥವನ್ನು, ಮಸಾಲೆ ಭರಿತವನ್ನು ತಿಂತಾ ಬಂದರೆ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ, ಆಮ್ಲೀಯತೆ ಕಾಣಿಸ್ಕೊಳ್ಬಹುದು, ಹೊಟ್ಟೆ ಉರಿ ಕಾಣಿಸ್ಕೊಳ್ಬಹುದು. ಇನ್ನು ಅಲ್ಸರ್ ಕೂಡ ಬರಬಹುದು ಸ್ನೇಹಿತರೆ. ಹುಣ್ಣುಗಳು, ಹೊಟ್ಟೆಯಲ್ಲಿ ಹುಣ್ಣಾಗುವಂತಹ ಚಾನ್ಸಸ್ ಇರುತ್ತದೆ. ಸೊ ಹಾಗಾಗಿ ಖಾರವನ್ನು ಅವಾಯ್ಡ್ ಮಾಡಿ ಚೆನ್ನಾಗಿ ನೀರನ್ನು ಕುಡಿಯಿರಿ ಮತ್ತು ಅನಿಯಮಿತ ಆಹಾರವನ್ನು, ಕೋಪ ಮತ್ತು ಅತಿಯಾದ ಕೆಲಸವನ್ನು ಆದಷ್ಟು ತಪ್ಪಿಸಿ. ನಿರ್ಲಕ್ಷ್ಯಪಟ್ಟಂತಹ ಸಮಸ್ಯೆಯನ್ನು ಮುಂದೂಡಬಾರ್ದು ಎಂದು ಶನಿ ಸೂಚಿಸುತ್ತಿದೆ. ನಿಯಮಿತ ನಿದ್ರೆ, ಇನ್ನು ವಾಕಿಂಗನ್ನು ಮಾಡಬೇಕಾಗುತ್ತದೆ. ಲಘು ವ್ಯಾಯಾಮವನ್ನು, ಎಕ್ಸಸೈಸನ್ನು ಮತ್ತು ಸರಳ ಆಹಾರ ಸಹಾಯವನ್ನು ಮಾಡಲಿದೆ. ನಿಮಗೆ ಈಗಾಗಲೇ ದೀರ್ಘಕಾಲದ ಸಮಸ್ಯೆಗಳು ಇದ್ದರೆ, ಕಾಡುತ್ತಿದ್ದರೆ ಸ್ನೇಹಿತರೆ, ತಡ ಮಾಡದೆ ವೈದ್ಯಕೀಯರನ್ನು ಸಂಪರ್ಕಿಸಿ ಅವರು ಕೊಡುವಂತಹ ಸಲಹೆಗಳನ್ನು ಅನುಸರಿಸಿ ತಪ್ಪದೆ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ವೃಷಭ ರಾಶಿಯ ವ್ಯಕ್ತಿಗಳು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದೇ ರೀತಿ ಹಣಕಾಸಿನ ಬಗ್ಗೆ ಹೇಳೋದಾದರೆ, ಅಂದರೆ ನಿಮ್ಮ ಫೈನಾನ್ಸಲ್ಲಿ ಏನೆಲ್ಲ ಬದಲಾವಣೆ ಕಂಡು ಬರಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡೋದಾದರೆ, ವೈಯಕ್ತಿಕ ಅಗತ್ಯಗಳಿಗಾಗಿ ಖರ್ಚುಗಳು ಹೆಚ್ಚಾಗಬಹುದು. ಸ್ಥಾನಮಾನ ಅಥವಾ ವಿಶ್ವಾಸವನ್ನು ಸಾಬೀತುಪಡಿಸಲು ಮಾತ್ರ ಖರ್ಚು ಮಾಡುವುದನ್ನು ತಪ್ಪಿಸಿ. ಗುರುವು ರಕ್ಷಣೆ ಮತ್ತು ಉತ್ತಮ ತೀರ್ಪನ್ನು ತರುತ್ತಾನೆ. ವಿಶೇಷವಾಗಿ 3ನೇ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸ್ಥಿರವಾದಂತಹ ಕೆಲಸದ ಮೂಲಕ ಆದಾಯವು ಸುಧಾರಿಸಬಹುದು. ಆದರೆ ಖರ್ಚುಗಳನ್ನು ಬರೆದಿಟ್ಕೊಳ್ಬೇಕು ಸ್ನೇಹಿತರೆ. ಅಂದರೆ ಅತಿ ಮಿತಿಯಾಗಿ ಖರ್ಚನ್ನು ಮಾಡಬೇಕು, ಅನಗತ್ಯ ಖರ್ಚುಗಳನ್ನು ಮಾಡಬಾರ್ದು ಅನ್ನೋದನ್ನ ಕೇಳಿರ್ತೀರ. ಸೊ ಅದೇ ರೀತಿ ಸ್ನೇಹಿತರೆ, ಆದಷ್ಟು ಖರ್ಚುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ. ನಿಯಂತ್ರಿಸಬೇಕು ಖರ್ಚನ್ನು. ಒಂದಷ್ಟು ಉಳಿತಾಯವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಬೇಕಾಗುತ್ತದೆ. ಯಾವುದೇ ಪುರಾವೆಗಳಿಲ್ಲದೆ, ಊಹಾತ್ಮಕ ನಿರ್ಧಾರಗಳಿಲ್ಲದೆ ಮತ್ತು ಭಾವನಾತ್ಮಕ ಖರೀದಿಗಳಿಲ್ಲದೆ ಸಾಲ ನೀಡುವುದನ್ನು ಆದಷ್ಟು ತಪ್ಪಿಸಿ. ಅದು ಹೊರಗಿನವರಾಗಲಿ, ಕುಟುಂಬದವರಾಗಲಿ, ಸ್ನೇಹಿತರೆ. ನೀವು ಆಸ್ತಿ, ವಾಹನ, ಶಿಕ್ಷಣ, ಪ್ರಯಾಣ ಅಥವಾ ವ್ಯಾಪಾರ ಹೂಡಿಕೆಯನ್ನು ಯೋಚಿಸುತ್ತಿದ್ದರೆ ಅಂತಿಮಗೊಳಿಸುವ ಮೊದಲು ಆಯ್ಕೆಗಳನ್ನು ಎಚ್ಚರಿಕೆಯಿಂದ ಹೋಲಿಕೆಯನ್ನು ಮಾಡಿ ಸ್ನೇಹಿತರೆ. ಹಣಕಾಸಿನ ವಿಚಾರದಲ್ಲಿ ವೃಷಭ ರಾಶಿಯವರು ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ, ವ್ಯವಹಾರಸ್ಥರು ಈ ತಿಂಗಳನ್ನು ವಾಸ್ತವಿಕವಾಗಿ ಯೋಜನೆಗಾಗಿ ಬಳಸಬೇಕು ಸ್ನೇಹಿತರೆ. ಮೊದಲನೇದಾಗಿ ಗುರುವು ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು ಮತ್ತು ಕೌಶಲ್ಯಗಳ ಮೂಲಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ. ಆದರೆ ಬುಧನ ಚಲನೆಯು ಸ್ನೇಹಿತರೆ ಚರ್ಚೆಗಳು, ಕಾಗದ ಪತ್ರಗಳು ಮತ್ತು ಮಾತುಕತೆಗಳನ್ನು ಸುಧಾರಿಸುತ್ತದೆ. ನಿಮ್ಮ ಕ್ಷೇತ್ರವನ್ನು ಅವಲಂಬಿಸಿ ಹೊಸ ಗ್ರಾಹಕರು, ಸಂಪರ್ಕಗಳು, ಪ್ರಯಾಣ ಅಥವಾ ಆನ್ಲೈನ್ ಸಂವಹನದ ಮೂಲಕ ಬರಬಹುದು. ಭಾವನೆ ಅಥವಾ ಒತ್ತಡದ ಮೇಲೆ ಮಾತ್ರ ವಿಸ್ತರಿಸಬೇಡಿ. ಮಂಗಳವು ನಿಮಗೆ ಆತ್ಮವಿಶ್ವಾಸವನ್ನು ನೀಡಬಹುದು. ಆದರೆ ಶನಿಯು ದಸ್ತಾವೇಜೀಕರಣ, ಬಜೆಟ್ ನಿಯಂತ್ರಣ ಮತ್ತು ತಾಳ್ಮೆಯನ್ನು ಕೇಳುತ್ತದೆ. ನಿರ್ಧಾರಗಳನ್ನು ಸರಿಯಾಗಿ ಪರಿಶೀಲಿಸಿದಾಗ ಮಾತ್ರ ಸ್ನೇಹಿತರೆ ರಿಯಲ್ ಎಸ್ಟೇಟ್, ಶಿಕ್ಷಣ, ಸಲಹಾ, ಸಂವಹನ, ತಾಂತ್ರಿಕ ಕೆಲಸ, ವ್ಯಾಪಾರ, ಸೇವಾ ಆಧಾರಿತ ಚಟುವಟಿಕೆಗಳು ಪ್ರಗತಿ ಸಾಧಿಸಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಹತ್ತಿರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ, ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು ರಾಜಯೋಗದಿಂದ, ಅಂದರೆ ಶನಿಯಿಂದ ರಾಜಯೋಗದಿಂದ ಸ್ನೇಹಿತರೆ.
ಮನೆಯಲ್ಲಿ ಎಂತಂದರೆ ವೃಷಭ ರಾಶಿಯ ವ್ಯಕ್ತಿಗಳಿಗೆ ಸ್ನೇಹಿತರೆ ಸಂತಾನ ಭಾಗ್ಯದ ಶುಭವಾರ್ತೆಯನ್ನು ಕೇಳಲಿದ್ದೀರಿ. ಹಣಕಾಸಿನಲ್ಲಿ ಅಷ್ಟೇನು ಸಮಸ್ಯೆಗಳು ಕಾಣಿಸಿಕೊಳ್ಳುವುದಿಲ್ಲ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅಂದರೆ ಖಂಡಿತವಾಗಿಯೂ ಪರಿಹಾರವನ್ನು ತಿಳಿಸ್ಕೊಡ್ತೀನಿ, ಅನುಸರಿಸಿ. ಈ ತಿಂಗಳು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಗುರು ಶನಿ ಮತ್ತು ಇತರ ಗ್ರಹಗಳ ಅನುಕೂಲಕರ ಫಲಿತಾಂಶಗಳನ್ನು ಬಲಪಡಿಸಲು ನಾನು ಹೇಳುವಂತಹ ಸರಳ ಪರಿಹಾರವನ್ನು ಅನುಸರಿಸಿ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಮೊದಲನೇದಾಗಿ ಶನಿವಾರದಂದು ಸ್ನೇಹಿತರೆ ಶನಿಗೋಸ್ಕರ ಅಂದರೆ ಮಾಡುವಂತಹ ಪರಿಹಾರ ಶನಿ ದೇವರಿಗೆ ಸಮರ್ಪಿಸಲಾಗಿದೆ ಅಂತಲೇ ಹೇಳ್ಬೋದು. ಶನಿವಾರದಂದು ಶನಿ ದೇವರಿಗೆ ಎಳ್ಳೆಣ್ಣೆಯಿಂದ ತೈಲಾಭಿಷೇಕವನ್ನು ಮಾಡಿಸಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಶನಿ ಸ್ತೋತ್ರವನ್ನು ಹೇಳಿ ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ಕಪ್ಪು ವಸ್ತುಗಳನ್ನು ದಾನ ಮಾಡಿ ಶನಿ ಸ್ತೋತ್ರವನ್ನು ಹೇಳಿ ಓಂ ಶಂ ಶನೀಶ್ವರಾಯ ನಮಃ ಅಂತ ಹೇಳಿ ಸ್ನೇಹಿತರೆ. ಇನ್ನು ಆತ್ಮವಿಶ್ವಾಸಕ್ಕಾಗಿ ಪ್ರತಿದಿನ ಬೆಳಿಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ. ಲಗ್ನದಲ್ಲಿ ಮಂಗಳ ಗ್ರಹವನ್ನು ಶಾಂತಗೊಳಿಸಲು ಮಂಗಳವಾರದಂದು ಕೆಂಪು ಬೇಳೆಯನ್ನು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಜನರಿಗೆ ಸಹಾಯವನ್ನು ಮಾಡಿ. ಪ್ರಮುಖ ಸಂವಹನ ಅಥವಾ ಕಾಗದ ಪತ್ರಗಳನ್ನು ಪ್ರಾರಂಭಿಸುವ ಮೊದಲು ಬುಧವಾರದಂದು ಗಣೇಶನನ್ನು ಪೂಜಿಸಿ. ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ. ಖಂಡಿತವಾಗಿಯೂ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಈ ಸಣ್ಣ ಪುಟ್ಟ ಪರಿಹಾರವನ್ನು ವೃಷಭ ರಾಶಿಯವರು ಮಾಡಿ ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ಅನ್ನದಾನ, ವಸ್ತ್ರದಾನ, ಇನ್ನು ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ. ಈ ಸಹಾಯವನ್ನು ಮಾಡಿ ನೋಡಿ ಸ್ನೇಹಿತರೆ, ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳು ಕಡಿಮೆಯಾಗಲಿದೆ. ತಪ್ಪದೆ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಏನೇ ಸಕಲ ಸಮಸ್ಯೆಗಳು ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ನಮ್ಮ ಗುರುಜಿಗಳ ನಂಬರ್ ಆದಂತಹ ಪಂಡಿತ್ ಶ್ರೀ ಶಂಕರ್ ನಾರಾಯಣ್ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ.